ಒಂದ್ ವೇಳೆ ಪೇ ಮಾಡ್ಲಾರ್ದೆ ಹಂಗೆ ಹೊಡೆಯೋಗ್ಬಿಟ್ಟಿದ್ದೆ ಏನು ಮಾಡ್ತಿದ್ದೆ ಏನು ಮಾಡ್ತಿದ್ದೆ ಅಂತ ಗಾಯತ್ರಿ ಅವರು ಓಡ್ತಿದ್ದಾರೆ. ಗಾಯತ್ರಿ ಅವ್ರ ಎಕ್ಸಾಮ್ ಹೇಗಾಯ್ತು ಅಕ್ಕ? ಅಂಟೆ ಮಿಂಟೆ ಚಾಲ ಗಂಟೆ ಹಾಕಿದ್ರೆ ಅಥವಾ ಚೆನ್ನಾಗಿ ಆನ್ಸರ್ ಬರೆದ್ರೆ? ಆನ್ಸರು ಚೆನ್ನಾಗಾಯ್ತು. 25ಕ್ಕೆ ಎಷ್ಟು ಕ್ವಶ್ಚನ್ ಆನ್ಸರ್ ಹಾಕಿ ಬಂದ್ರಿ? 25ಕ್ಕೆ 25. ನಾವು 75 ಹಾಕಿ ಬಂದ್ವಿ. ಪಕ್ಕ ಕೀರ್ತಿ ಪದಕ್ಕಿನ ಆನ್ಸರ್ ಗ್ಯಾರಂಟಿ. ಥ್ಯಾಂಕ್ ಯು. ಏನಾದರೂ ತಂದು ಕೊಡ್ಲಾ ಟ್ಯಾಬ್ಲೆಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ ಅಂತ ಕೇಳ್ತೀನಿ. ನೀನೇ ತಲೆನೋವು ಅಂತ ಹೇಳ್ತಿದ್ದಾಳೆ ಅಂದರೆ ಇನ್ನೂ ನನಗೆ ಇದ್ರಕ್ಕಿಂತ ಅವಮಾನ ಆಗ್ಬೇಕು ಅಂತ ಬದುಕಬೇಕಂತ ಅನ್ಸುತ್ತೆ. ನನಗಿನ್ನೂ ಬದುಕಬೇಕಂತ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮೇಘಾ ಕುಷ್ಕಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಮೇಘಾ ಕುಷ್ಕಿ ಯೂಟ್ಯೂಬ್ ಚಾನಲ್. ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಇತ್ತು ಎಕ್ಸಾಮು. ಇವಾಗೆದ್ದೆ, ಹೆಂಗಿದ್ರು ಸ್ವಲ್ಪ ಈಸಿದೆ, ಟಿಕ್ಕಿಂಗ್ ಹಾಕೋದಲ್ಲ, ಬರೆಯೋದೇನಲ್ಲ ಅಂತ. ಸೊ ಇವಾಗೆದ್ದೆ, ಟೈಮು 7 ನಂತರ ಆಗಕ್ಕೆ ಬಂತು. ಇವಾಗೆದ್ದೆ ಲೇಟ್ ಅಂದರೆ 11 o'clockೇನೋ ಮಲ್ಕೊಂಡಿದ್ದೆ. ಸೊ ಇವಾಗೆದ್ದೆ, ಅದು ಬೇರೆ ಇವಾಗೂ ಎದ್ದೇಳ್ತಿರ್ಲಿಲ್ಲ, ಕನಸು ಬಿದ್ದುಬಿಟ್ಟಿತ್ತು. ಸ್ವಲ್ಪ ಎಚ್ಚರ ಆಗಿತ್ತು, ಮತ್ತೆ ಮಲ್ಕೊಂಡಿನಿ. ಕನಸು ಕಂಟಿನ್ಯೂ ಆಗಿತ್ತು ಹಂಗೆ. ನನಗೆ ಯಾವಾಗಲೂ ಹಂಗೆ ಏನಾದರೂ ಕನಸು ಬೀಳ್ತಾ ಇದ್ರೆ ಅಗೇನ್ ಮತ್ತೆ ಎಚ್ಚರ ಆದರೆ ಮತ್ತೆ ಮಲ್ಕೊಂತೀನಿ. ಅದೇ ಕನಸು ನೆನೆಸ್ಕೊಂಡು ಅದು ಕಂಟಿನ್ಯೂ ಆಗುತ್ತಾ. ಎಷ್ಟು ಚೆನ್ನಾಗಿ ಕನಸಿತ್ತಂದರೆ ಸೂಪರ್ ಇತ್ತು. ಬಟ್ ಹೇಳಲ್ಲ ಏನಂತ. ಲೆಟ್ಸ್ ಕಮ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಗರ್ಲ್ಸ್. ಎಕ್ಸಾಮ್ ಐತೆ, ನಾನು ಆಲ್ ದ ಬೆಸ್ಟ್ ಹೇಳವಲ್ರಿ ಅಲ್ಲ. ಥ್ಯಾಂಕ್ ಯು. Bye. Thank you. Bye. ಗಾಯ್ಸ್, ನೋಡಿದ್ರಲ್ಲ, ಇವಾಗ ಜಸ್ಟ್ ರೆಡಿಯಾಗಿ ಹೊರಟೆ. ಹುಡುಗಿರೆಲ್ಲರೂ ಅಂದರೆ ಇಲ್ಲಿ ಹೈಸ್ಕೂಲ್ ಹುಡುಗಿ ಇರ್ತಾರೆ ನಮ್ಮ ಹಾಸ್ಟೆಲಲ್ಲಿ, ಎಲ್ಲರೂ ಆಲ್ ದ ಬೆಸ್ಟ್ ಅಕ್ಕ ಅಂತ ಹೇಳಿದರು. ಮತ್ತು ನಾನು ಕೂಡ ಆಲ್ ದ ಬೆಸ್ಟ್ ಹೇಳಲ್ವೇನೆ ಅಂತ ಕೇಳಿದರೆ, ಇಲ್ಲ ಅಕ್ಕ ಹೇಳ್ತೀವಿ, ನೋಡಿರಲಿಲ್ಲ ಅಂತೆಲ್ಲ ಅಂದರು. ಪ್ರತಿ ಸರಿ ಹಂಗೆ ನಾನು ಎಕ್ಸಾಮ್ ಬರಿಗೆ ಹೋಗುವಾಗ ಅಕ್ಕ ಆಲ್ ದ ಬೆಸ್ಟ್ ಅಂತ ಜೋರಾಗಿ ಕಿರಿಚ್ತಾರೆ. ನಂಗಂತೂ ತುಂಬ ಇಷ್ಟ ಅವ್ರಂದರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ನಮ್ಮ ಕ್ಲಾಸರ ಜೊತೆ ಇರೋದಕ್ಕಿಂತನೂ ಹೈಸ್ಕೂಲ್ ಹುಡುಗರ ಜೊತೆನೇ ಜಾಸ್ತಿ. ಯಾಕಂದರೆ ಲೈಕ್ ನನಗೆ ಹೇಳೋಕ್ಕಾಗಲ್ಲ, ತುಂಬ ಅವರಂದರೆ ಅಷ್ಟೊಂದು ಇಷ್ಟ ನನಗೆ ಹುಡುಗರಂದರೆ. ಟಿಫಿನ್ ಮಾಡಿದ್ರು ಆ್ಯಕ್ಚುಲಿ, ಬಟ್ ನನಗೆ ಯಾಕೋ ಟಿಫಿನ್ ಮಾಡೋಂಗೆ ಆಗಲಿಲ್ಲ. ಸೊ ಅದಕ್ಕೆ ಅಲ್ಲಿ ಚಿತ್ರಾನ್ನ ಮಾಡಿದ್ರು. ನನಗೆ ಯಾಕೋ ಇವತ್ತು ಚಿತ್ರಾನ್ನ ತಿನ್ನೋಂಗೆ ಆಗಲಿಲ್ಲ. ಮುಂಜಾನೆ ರೈಟ್ ರೈಸ್ ಅಂತ ತಿನ್ನೋಕ್ಕಂತ ಒಂಥರ ಆಗುತ್ತೆ. ಅದಕ್ಕೆ ಇವತ್ತು ದೋಸೆ ತಿಂದ್ರಾಯ್ತು ಹೊರಗಡೆ ಅಂದ್ಕೊಂಡು ಟಿಫಿನ್ ಮಾಡಲಿಲ್ಲ. ಮತ್ತು ಶೇಂಗಾ ನೆನೆ ಹಾಕಿದ್ದೆ. ನಾನು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಬ್ರಷ್ ಮಾಡಿ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ನೀರು ಕುಡಿದು ತಗೊಂಡು ಹೊರಟೆ. ಹುಡುಗರೆಲ್ಲರೂ ನನಗೆ ತುಂಬ ಖುಷಿ ಅನಿಸುತ್ತೆ. ಲೈಕ್ ಹೇಳೋಕ್ಕಾಗಲ್ಲ, ಅಷ್ಟೊಂದು ಖುಷಿ ಅನಿಸುತ್ತೆ ನನಗೆ. ಅವರೆಲ್ಲ ನನಗೆ ಅಷ್ಟು ಜೀವ ಮಾಡ್ತಾರೆ. ಹೆಂಗೆ ಹೋಗೋದು ಫೈನಲ್ ಇಯರ್ ಮುಗಿದ್ಮೇಲೆ ನೆನೆಸ್ಕೊಂಡ್ರೆ ಒಂಥರ ಅದು ಫೀಲ್ ಹೇಳ್ಬಾರ್ದು, ಆ ಥರ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಹಾಯ್ ದುರ್ಗಮ್ಮ, ಗುಡ್ ಮಾರ್ನಿಂಗ್. ಇವತ್ತು ನಂದು ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಾಮ್ ಐತೆ. ನಾನು ಅಂಟೆ ಮಿಂಟೆ ಚಾವಲ ಗಂಟೆ ಅಂತೇಳಿ ABCD ಹೆಂಗೋ ಒಂದು ತಿದ್ದು ಬರ್ತೀನಿ. ನಾನು ತಿದ್ದು ಬರೋದೆಲ್ಲ ಆನ್ಸರ್ ಆಗಿರಲಿ. ಗುಡ್ ಮಾರ್ನಿಂಗ್ ಗೈಸ್. ಜೋಕ್ ಮಾಡಿದೆ, 100 ಕ್ವಶನ್ಸ್ ಇದಾವೆ, ಅವನೇ ಓದ್ಕೊಂಡ್ರೆ ಅವೇ ಬರ್ತಾವ. ಅವನೇ ಓದ್ಕೊಂಡಿದ್ದೀನಿ, ಸುಮ್ಮನೆ ಇರಲಿ ಅಂತ ನಮ್ಮ ದುರ್ಗಮ್ಮಗ ಇದು ಮಾಡೋದು. ಏನು ಗೊತ್ತಾ, ಒಂದ್ಸರಿ ಇದೇ ರೂಟ್ ಅಂದರೆ ಇವಾಗ ಡೌನಲ್ಲಿ ಇದ್ದಿದ್ದು ಬಳ್ಳಾರಿಗೆ. ಸೊ ಈ ಡೌನಲ್ಲಿ ಒಂದ್ಸಲ ಫೋಟೋಶೂಟ್ ಅಂದರೆ ಸ್ಟ್ರೀಟ್ ಫೋಟೋಗ್ರಾಫರ್ ಇರ್ತಾರಲ್ವ. ಸೊ ಅವ್ರು ಬಂದು ಫೋಟೋ ತೆಗಿತೀನಿ ಅಂತ ಯಾರಿಗೊಬ್ರಿಗೆ ಅಂತಿದ್ರು. ನಾನು ಅಲ್ಲಿ ಸೈಡ್ಗೆ ಹೊಂಟೀನಿ, ಏನವಲ್ರು. ನಾನು ನೋಡಿದ್ರೆ ಅಲ್ಲಿ ಚಿತ್ರಾನ್ನ ಬೇಡ ಅಂತೇಳಿ ದೋಸೆ ತಿನ್ಬೇಕಂತ ಬಂದೆ. ಬಟ್ ಇಲ್ಲಿ ದೋಸೆ ಇಡ್ಲಿ ಏನೂ ಇರಲಿಲ್ಲ. ಯಾಕಂದರೆ ಕಾಲೇಜ್ ಕ್ಯಾಂಟೀನಲ್ಲಿ ಇನ್ನೂ ಯಾರು ಬರಲ್ಲ ಇವಾಗೆಲ್ಲ, ಎಕ್ಸಾಮ್ ಟೈಮ್ ಜಾಸ್ತಿ ಜನ ಬರಲ್ಲ ಅಂತೇಳಿ ಇದೊಂದೇ ಮಾಡಿದ್ರು. ಏನು ಮಾಡೋಕ್ಕಾಗಲ್ಲ ಅಂತೇಳಿ ಪೂರಿನೇ ತಿಂತೀನಿ. ಚಿನ್ನಕ್ಕೆ ಇಷ್ಟ ಇಲ್ಲ ಪೂರಿ. ಆ್ಯಕ್ಚುಲಿ ನನಗೆ ಆಗಬಾರ್ದು ಇರೋ ಟಿಫಿನ್ ಅಂದರೆ ಪೂರಿ. ಬಟ್ ಏನು ಮಾಡೋಕ್ಕಾಗಲ್ಲ, ಇವತ್ತು ಅನಿವಾರ್ಯ. ಕ್ಯಾಂಟೀನ್ ಸಿಂಗರ್ ನೀವು ಸಾಂಗ್ ಆಡಕ್ಕೆ ಕುಂತ್ಬಿಟ್ಟಿದ್ರಲ್ಲ, ಕೇಳಿಸಿ ನನಗೆ ಜಗ್ಗ ಆಡ್ತಿದ್ರಾ? ನಿಮ್ಮ ಫೇವ್ರೆಟ್ ಸಾಂಗ್ ಯಾವ್ದು ಅಂಕಲ್? ರಾಜ್ಕುಮಾರ್ ಸಾಂಗ್ ದೊಡ್ಡ. ನಾವೆಲ್ಲ ತಿಂದ್ವಿ. ಒಂದು ಕಾಫಿ, ಒಂದು ಟೀ ಚೆನ್ನಾಗಿತ್ತು. ಅಲ್ಲಿನ 12 days ಅಷ್ಟೇ ನಾವು ಹೋಗ್ತೀವಿ ಫೈನಲ್ ಇಯರ್ಸ್. ಬರಲ್ಲ, ಆಯ್ತು ಮುಗೀತು ನಂದು. ನೆಕ್ಸ್ಟ್ ನೋಡ್ಬೇಕು ಅಂಕಲ್. ರಾಯಚೂರಾಗಿದ್ರಾ? ನಮ್ದು ಊರು ರಾಯಚೂರು.
ಗೊತ್ತಿಲ್ಲ ನನಗಷ್ಟು. ಸಿಟಿ ಅಲ್ಲ ನಮ್ಮದು. ಮೂರು ಕೊಟ್ಟಿದ್ರು ಪೂರಿ, 3 2 ದಿನ ಅಷ್ಟಿಗೆ ಸಾಕಾಗೋಯ್ತು. ಅದಕ್ಕೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಟೀ ಕುಡಿತೀವಿ. ಅಂಕಲ್ ಅಮೌಂಟ್ ಪೇ ಮಾಡಿನಿಲ್ಲ. ಒಂದ್ ವೇಳೆ ಪೇ ಮಾಡ್ಲಾರ್ದೆ ಹಂಗೆ ಹೊಡೆ ಹೋಗ್ಬಿಟ್ಟಿದ್ರಿ, ಏನು ಮಾಡ್ತಿದ್ರಿ? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಏನ್ ಮಾಡ್ತಿದ್ರಿ ಹೇಳ್ರಿ? ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡೋ ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ಏನ್ ಮಾಡಕತ್ತ ಹೋಗ್ಲಿ ಬಿಡ, ಮಕ್ಕಳು ಉಂಡ ಅನ್ಸರಿ ಸುಮ್ಮನೆ ಇದು ಆಕ್ಚುಲಿ ಚೆನ್ನಾಗಿ ಅಷ್ಟೇ. ಗೈಸ್, ಅಂಕಲ್ಗೆ ಏನು ಕ್ವಶನ್ ಕೇಳಿದಂದ್ರೆ ನಾವು ಟಿಫಿನ್ ಮಾಡಿ ಎಸ್ಕೇಪ್ ಆಗಿದ್ರಿ, ಏನು ಮಾಡ್ತಿದ್ರಿ ಅಂತ. ಅಂಕಲ್ ಏನು ಮಾಡೋಕ್ಕಾಗಲ್ಲ, ಮಕ್ಳು ಅನ್ಕೊಂಡು ಸುಮ್ಮಿರ್ತಿದ್ವಿ ಅಂತೇಳಿ ಎಮೋಷ್ನಲ್ ಒಂದು ಹೇಳ್ಬಿಟ್ರು. ಫುಲ್ ಖುಷಿ. ಅಲ್ಲಿಂದ ನಮ್ಮ ಕಾಲೇಜ್ ಹೆಂಗೆ ಕಾಣಿಸುತ್ತೆ ನೋಡಿ. ಆಮೇಲೆ ಸ್ವಲ್ಪ ಸಣ್ಣಗೆ ಮಳೆ ಬರ್ತದೆ. ಇದೆಲ್ಲ ನೋಡಿದ್ರೆ ಆ ಸಾಂಗ್ ನೆನಪಾಗುತ್ತೆ ಗೊತ್ತಾ? ಎಲ್ಲೋ ಮಳೆಯಾಗಿದೆ ಎಂದು. ಎದಕ್ಕೆ ಹಿಂಗಾಡಿದೆ ಅಂದರೆ ಮುಂದೆ ಸಾಂಗ್ ಬರಲಿಲ್ಲ ಅಂತ ಅರ್ಥ. ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಾಮ್ ಇದೆ. ಎಲ್ಲರೂ ಬಂದು ನಂಬರ್ ಹುಡುಕ್ತಾ ಇದ್ರೆ ನಾವು ನಂಬರ್ ಕುತ್ಕೊಂಡಿದ್ದೀವಿ. ಸೊ ಎಕ್ಸಾಮಿಗೆ ಹೋಗೋ ಮುನ್ನ ಬಾಯಿ ಸಿಹಿ ಮಾಡಿಕೊಳ್ಳಿ ಅಂತ ಹೇಳಿ. ದೀಪಾ, ಏನೇ ಒಳ್ಳೆ ಕೆಲಸ ಮಾಡು, ಸಿಹಿಯೊಂದಿಗೆ ಮಾಡಿ, ಬಾಯಿ ಸಿಹಿ ಆಗಲಿ. ಓಕೆನಾ? ಕೊಡಂಗೆ ರಿಟರ್ನ್ ವಿಡಿಯೋಗೋಸ್ಕರ ಮಾಡಿದ ರಿಟರ್ನ್. ಒಳ್ಳೆ ಕೆಲಸ ಮಾಡೋ ಮುನ್ನ ಬಾಯಿ ಸಿಹಿ ಮಾಡಿಕೊಳ್ಳಿ. ಬಾಯಿ ಸಿಹಿ ಮಾಡ್ಕರಿ, ಕೊಡ್ರಿ. ಹಂಗೆ ರಿಟರ್ನ್ ಕೊಡ್ಬೇಕು. ಹಂಗೆ ಮತ್ತೆ ಜಗ್ಗೆ ಫಂಕ್ಷನ್ ನೋಡಿದಿಲ್ಲ, 6 ಆಗ್ತಿರ್ತಾರೆ, ಹಿಂದಂಗೆ ತಗೊಂತಾರೆ, ಮತ್ತೆ ಒಂದು ಬ್ಯಾರಿ ಕೊಡ್ತಿರ್ತಾರೆ. ಸಿಹಿ ಮಾಡಿಕೊಳ್ಳಿ. ಕೊಡ್ಬೇಕಾ? ಬೇಡ ಬಿಡು, ಬೇಸಿಲ್ಲ. ಅಮ್ಮ ಕಾಫಿ ₹1 ಒಂದು ಬೇಸಿಲ್ಲ ಅಂತಿದೆಯಲ್ಲ. ಗಾಯ್ಸ್, ಬೆಲ್ ನೋಡಿದ್ರು ಫೈನಲಿ ಎಕ್ಸಾಮ್ ಹೋಗಿ ನಾವಂತೂ ರೆಡಿ ಆಗಿದೀವಿ. ಫುಲ್ ಪ್ರಿಪೇರ್ ಆಗ್ಲಾ ಅಂತ ಎಕ್ಸಾಮ್ ಅಂದ್ರೆ ಇದೆ. ಏನು ಬುಕ್ಕೆ ತೆಗಿಲಾಕ ಎಕ್ಸಾಮ್ ಇದೆ. ಗಂಟೆ ಮಿಂಟೆ ಚಾವಲ ಗಂಟೆ ತಾಮ್ ತೋಮ್ ಟಸ್ಕೈ ಬಿ ಹಾಕಿ ಬಂದ್ಬಿಟ್ಟು ನಾನು ದೊಡ್ಡದಾದಿರ್ತಾರೆ ಆನ್ಸರ್. ಹಂಗೆ ಎಲ್ಲ ಸೂತ್ರ ಮಾಡ್ಕೊಂಡ್ಬಿಟ್ಟಿವಿ. ಆಮೇಲೆ ನೋಡಿ ಆನ್ಸರ್ ಹಾಕೊಂಡು ಇಂಪಾರ್ಟೆಂಟ್ ದೊಡ್ಡ ಆನ್ಸರ್ ಇದೆ ಇವತ್ತಿನ ಆನ್ಸರ್. ಫೈನಲ್ ಡಿಸಿಷನ್ ಇಸ್ ಆಪ್ಷನ್ ಬಿ. which is very long, that is answer. Okay, ದೊಡ್ಡದಾದಿದೆ ಆನ್ಸರ್. ಓಕೆ, ಸೂತ್ರ ನೋಡು. which marketing strategy uses ದೊಡ್ಡದಾದ ಆನ್ಸರ್, ಅದೇ ಆನ್ಸರ್. ಗೈಸ್, ಫೈನಲಿ ನಾವಂತೂ ಅಲ್ಲ, ಖಡ್ಗ ಎಂಬ ಪೆನ್ನು ಹಿಡಿದು ಮಷಿ ಎಂಬ ಇಂಕ್ ಚೆಲ್ಲಿ ಯುದ್ಧ ಮಾಡಲು ಹೋಗ್ತಾ ಇದೀವಿ. ಫೈನಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಗೈಸ್. ಚೆನ್ನಾಗಿ ಬರೀರಿ, ಎಲ್ಲರೂ ಬಿಯಾಕ್ ಬರೀರಿ, ಚೆನ್ನಾಗಿ ಬರೀ, ಎಲ್ಲರೂ ಬಿಯಾಕ್ ಪಾಸ್ ಆದ್ರಿ. ಫೈನಲಿ ಎಕ್ಸಾಮ್ ಕಂಪ್ಲೀಟ್ ಆಯಿತು. ಎಲ್ಲರೂ ಫುಲ್ ಖುಷಿಯಿಂದ ಬರಕೊಂತಾರೆ, ಯಾಕಂದರೆ ಫುಲ್ ಕ್ವಶನ್ಸ್ ಈಸಿ ಇದ್ವು. ಎಲ್ಲರೂ ಆಪ್ಷನ್ ಬಿ ಹಾಕಿದ್ದಾರೆ, ಕೊಟ್ಟಿದ್ದಾರೆ ಎಲ್ಲರೂ. ಇಲ್ಲಿ ನೋಡ್ರಿ, ಎಲ್ಲರೂ ಬಾಯ್ಸ್ ಗರ್ಲ್ಸ್ ಎಲ್ಲ ಫುಲ್ ಖುಷಿಯಿಂದ ಶೇರ್ ಮಾಡ್ಕೊಂತಿದ್ದಾರೆ. ನೀನು ಎ ಹಾಕಿದೆ, ಬಿ ಹಾಕಿದೆ, ಅಥವಾ ಬಿ ಹಾಕಿದೆ, ಎ ಹಾಕಿದೆ ಅಂತ ಹೇಳಿ. ದೀಪಿಕಾ ಅವ್ರು ಹೆಂಗೆ ಬರ್ದ್ರಿ? ನಾವು ಚೆನ್ನಾಗಿ ಬರ್ರಿ. ಅಲ್ಲಿ ನೋಡ್ರಿ, ಸರದೇವಿಯ ಸೈನ್ಯ ಬಿಡುಗಡೆ ಆಗಿದೆ. ಸರದೇವಿಯ ಸೈನ್ಯ ಇದೊಂದು ಯುದ್ಧವನ್ನು ಗೆದ್ದು ಬಂದರೆ ಎ ಬಿ ಬಿ ಎ ಹಾಕಿ ಅಂಟೆ ಚಾವಲೆ ಗಂಟೆ. ಬಟ್ ಕ್ವಶನ್ಸ್ ನಿಜವಾಗ್ಲೂ ಈಸಿ ಇತ್ತು. ನಾವಂದ್ರು 1 ಅವರ್ ಟೈಮ್ ಇತ್ತು. ಯಾಕಪ್ಪ 1 ಅವರ್ ಟೈಮ್ ಕೊಟ್ಟರು ಅಂತ ಅನ್ಕೊಂಡ್ವಿ. ಬಿಕಾಸ್ 10 ನಿಮಿಷದಲ್ಲೇ ಎಕ್ಸಾಮ್ ಮುಗಿತ್ತು. ಎಲ್ಲರಿಗೂ ಎಕ್ಸಾಮ್ ಬರ್ದು ಮುಗಿಸ್ಕೊಂಡ್ಬರ್ತಿದ್ದಾರೆ. ಇಲ್ಲಿ ಗಾಯತ್ರಿ ಅವರು ಬರ್ತಿದ್ದಾರೆ. ಕಿರಣ್ ಅವ್ರ ಎಕ್ಸಾಮ್ ಹೆಂಗಾಯ್ತು ಅಂತ. ಗಾಯತ್ರಿ ಅವರು ಓಡ್ತಿದ್ದಾರೆ. ಗಾಯತ್ರಿ ಅವ್ರ ಎಕ್ಸಾಮ್ ಹೇಗಾಯ್ತು ಅಕ್ಕ? ಅಂಟೆ ಚಾವಲೆ ಗಂಟೆ ಹಾಕಿದ್ರೆ ಅಥವಾ ಚೆನ್ನಾಗಿ ಆನ್ಸರ್ ಬರ್ದ್ರ? ಆನ್ಸರು ಹೇಳ್ರಿ. ದಯವಿಟ್ಟು ನಮ್ಮನ್ನ ಒಂದು ಕ್ಯಾಪ್ಚರ್ ಮಾಡಬೇಡ್ರಿ. ಕ್ಯಾಪ್ಚರ್ ನಿಮ್ಮ ಮುಖವನ್ನೇ ನಾವು ರಿವೀಲ್ ಮಾಡೋದಿಲ್ಲ, ಮತ್ತೆ ರಿವೀಲ್ ಆದ್ರೆ ಫೇಮಸ್ ಆಗ್ಬಿಡ್ತೀರಾ. ಸೊ ಎಕ್ಸಾಮ್ ಹಿಂಗಾಯ್ತು, ನಿಮ್ಮ ಅನುಭವ ಏನು ಅನ್ಸರಿ? ಚೆನ್ನಾಗಾಯ್ತು. ಇಲ್ಲಿ ಯಾರು ಅಂಬಾನಿ ಮೊಮ್ಮಕ್ಕಳಿಲ್ಲ, ಅನಂತ ಅಂಬಾನಿ ಮೊಮ್ಮಕ್ಕಳೇನೇ ಆಗಿಲ್ಲ. ಬಟ್ ಎಕ್ಸಾಮ್ ಅಂತೂ ಚೆನ್ನಾಗಾಯ್ತು. ನೀ ಯಾಕೆ ಹಂಗಿಂದ ಹೊಂಟಿದ್ವಿ? ಭಯ, ನಾವು ಯಾವ್ದಾದ್ರು ಗೇಮ್ ಭಯ, ಮೇಘ ಖುಷಿಗೆ ಅಂದ್ರೆ ಭಯ ಬರಬೇಕು. ಹಂಗೆ ಬಳ್ಳಾರಿ ಅವರು ನನ್ನ ಚಪ್ಪಲಿ ನೋಡಿ ಹೆಂಗದು. ಬ್ರ್ಯಾಂಡ್ ಅದಾವಲ್ಲ ಏನೋ ಹಂಗೆ ಇಲ್ಲಿ ಅಲ್ಟ್ರಾ ಬ್ರ್ಯಾಂಡ್ ಅಲ್ಲ, ಬ್ರ್ಯಾಂಡ್. ಸೊ ಎಲ್ಲಿ ರಾಜೇಶ್ವರಿ ಅವರು ಇವತ್ತು ಊರ ಕಡೆ ಪಯಣ, ಊರ ಕಡೆ ಪಯಣ. ಮಿನಿ ಪೀರ್ಲಬ್ಬ ಮಾಡ್ಕೊಂತಾರೆ. ದೊಡ್ಡ ಪೀರ್ಲಬ್ಬ ಬಗ್ಗೆ ಸರ್. ಗಾಯ್ಸ್, ಇದು ನಮ್ಮ ಸರಳದೇವಿಯ ಸೈನ್ಯ. ಇದು ಇವಾಗ ಬಿಡುಗಡೆ ಆಯಿತು. ಎಲ್ಲರೂ ಎಕ್ಸಾಮ್ ಬರ್ದು ಬಂದರು. ಸೊ ಗಾಯತ್ರಿ ಅವ್ರು ಕೂಡ ಬರ್ದು ಬಂದರು. ಮತ್ತೆ ಫೇಸ್ ರಿವೀಲ್ ಆದ್ರೆ ಎಲ್ಲಿ ಫೇಮಸ್ ಆಗ್ಬಿಡ್ತಂತ ಭಯ ಹಾಕಿಗೆ. ಗಾಯತ್ರಿ ಫ್ಲೇವರ್ ಎಲ್ಲಿ ತಗೊಂಡು ಬಂದ್ರಿ? ಅಂಜನೇಯ ಗುಡಿ. ಈಗಂದ್ರು ದಿನಕ್ಕೊಂದು ಗುಡಿಗೆ ಹೋದ್ರೆ ದಿನ ಒಂದು ಹೂವು ಸಿಗುತ್ತೆ ನಮ್ಮ ಮಗಳಿಗೆ. ಅವ್ರೆ ಎದಕ್ಕಯ್ಯಮ್ಮ, ಏನಾಯ್ತು? ಏನಾಯ್ತು ದೀಪು? ತಲೆನೋಯ್ತಾ? ಬಾಜು ಹಾಸ್ಪಿಟ್ಲ್ ಗುಂಬ. ನಿನ್ ಮೇಲೆ ತುಂಬಾ ಕೇರ್ ಕಡೆ ನನಗೆ, ತುಂಬಾ ಕೇರ್ಲೆ ನಿನ್ ಮೇಲೆ. ನಿಮ್ಮ ಕೇರ್ ನನಗೆ ಬೇಡ. ಯಾಕೆ ಕೈ ಮುಗಿತಿದ್ವಿ ಹಂಗೆ? ಗೈಸ್, ಇವಾಗ ಏನ್ ಗೊತ್ತಾ, ಯಾರು ಜಾಸ್ತಿ ಇಷ್ಟಪಡ್ತಿದಾರಲ್ಲ ಅವ್ರನ್ನ ಯಾರು ಇಷ್ಟಪಡಲ್ಲ, ಕೇರ್ಲೆಸ್ ಮಾಡ್ತಾರೆ.
ನನ್ನ ತಲೆನೋವು ನಿನ್ನಿಂದ ಜಾಸ್ತಿ ಆಗ್ಬೋದು. ಯಮ್ಮ ಅಲ್ಲ ಗಾಯ್ಸ್, ನಾನು ನೋಡ್ರಿ ತಲೆ ನುಸ್ತೀನಿ ಅಂದ್ರೆ ಏನಾದ್ರು ತಂದು ಕೊಡ್ಲಾ, ಟ್ಯಾಬ್ಲೆಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಲ್ಲ ಅಂತ ಹೇಳ್ತೀನಿ. ನೀನೇ ತಲೆನೋವು ಅಂತ ಹೇಳ್ತಿಲ್ಲ ಅಂದ್ರೆ ಇನ್ನ ನನಗೆ ಇದಕ್ಕಿಂತ ಅವಮಾನ ಆಗ್ಬೇಕು. ಇನ್ನು ಬದುಕಬೇಕಂತ ಅನ್ಸುತ್ತೆ ನನಗಿನ್ನು ಬದುಕಬೇಕಂತ ಅನ್ಸವಲ್ತು ಗಾಯ್ಸ್. ನಮ್ಮ ಸರಳದೇ ಕಾಲೇಜಿನ ಕೀರ್ತಿ ಪತಾಕಿಯನ್ನ ಆರ್ಸಿ ಬ್ರದರ್ಸ್ ಎಲ್ಲರೂ ಹೊಂಟ್ಬಿಟ್ಟಾರ. ಬ್ರದರ್ಸ್ ಹೆಂಗ್ ಬರ್ರಿ ಎಕ್ಸಾಮು ಹತ್ರ ಬಂದು ಕೇಳಲ್ಲ, ನಾವಂದ್ರೂ ದೂರದಿಂದನೇ ಮಾತಾಡ್ತೀವಿ. ನಾವು ತುಂಬಾ ನಂದಿನಿ ಅವರೇ ಎಕ್ಸಾಮ್ ಹೆಂಗ್ ಬರ್ದ್ರಿ? ಚೆನ್ನಾಗಾಯ್ತಾ? 25ಕ್ಕೆ 75 ಕರೆಕ್ಟ್ ಆಗಿ ಬಂದ್ರಿಲ್ಲ? 100 ಆಗಿ ಬಂದೆ. ಸೊ 25 ಕ್ವಶನ್ ಕೊಟ್ಟಿದ್ರು, 100 ಹಾಕಿ ಸರಳದೇ ಕಾಲೇಜಿನ ಕೀರ್ತಿ ಪತಾಕಿಯನ್ನ ಆರ್ಸೋದಕ್ಕೆ ತುಂಬಾ ಅನಂತ ಧನ್ಯವಾದಗಳು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. 25ಕ್ಕೆ ಎಷ್ಟು ಕ್ವಶನ್ ಆನ್ಸರ್ ಹಾಕಿ ಬಂದ್ರಿ? 25ಕ್ಕೆ 25. ನಾ 75 ಹಾಕಿ ಬಂದೀನಿ. 25ಕ್ಕೆ 25 ಹಾಕಿ ಬಂದಿನಿ ಅಂತ ಹೇಳಿದ್ರು. ನಾನಂದ್ರೆ 25ಕ್ಕೆ 75 ಹಾಕಿ ಬಂದ್ಬಿಟ್ಟಿನಿ. ಫೈನಲಿ ರೂಮಿಗೆ ಬಂದೆ. ರೂಮ್ ಡೋರ್ ಕ್ಲೋಸ್ ಮಾಡಿಬಿಟ್ಟಾರ. ತೆಗಿರೇ. ಅಯ್ಯೋ ಲಾಕ್ ಹಾಕೈತಲ್ಲ, ನಾನು ತೆಗಿರೇ ಅಂತ ಲಾಕ್ ಹಾಕ್ಯಾರ. ಈ ರೂಮಲ್ಲಿ ಯಾರೂ ಇಲ್ಲ, ಎಲ್ಲರೂ ಮೇ ಬಿ ಕ್ಲಾಸಿಗೆ ಹೋಗಿದ್ದಾರೆ ಅನ್ಸುತ್ತೆ. ರೂಮಲ್ಲಿ ಯಾರಿಲ್ಲ ಗೈಸ್. ಲೈಟ್ ಹಾಕಿದೆ. ಮಾರ್ನಿಂಗ್ ಹೋಗ್ಬೇಕಾದ್ರೆ ಏನು ನೀಟ್ ಇಟ್ಟೇ ಇಲ್ಲ, ಹಂಗೆ ಆಡ್ಕೊಂಡು ಹೋಗ್ಬಿಟ್ಟಿವಿ. ಇವಾಗೆಲ್ಲ ನೀಟ್ ಇಡಬೇಕು, ಸುಸ್ತಾಗೈತೆ, ಸ್ವಲ್ಪ ರೆಸ್ಟ್ ಮಾಡಿ ಅದಾದ ನಂತರ ನೀಟ್ ಇಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್, ಲವ್ ಯು.